ನಮಸ್ಕಾರ. ಈ ದಿನ ವಿಶ್ವ ಶಾಂತಿ ದಿನ. ಈ ವಿಶ್ವ ಶಾಂತಿ ದಿನಕ್ಕೆ ಸುಮಾರು ಬೆಲೆ ಇದೆ. ಈ ಒಂದು ವಿಶ್ವ ಶಾಂತಿ ದಿನಾನ ಏಕಕಾಲಕ್ಕೆ ನಮ್ಮ ಕಾರ್ಯದರ್ಶಿಗಳು ಹೇಳಿದಂಗೆ ರಾಜ್ಯದಲ್ಲಿ ಏಕಕಾಲಕ್ಕೆ ಈ ಶಾಂತಿ ದಿನಾಚರಣೆಯನ್ನು ಮಾಡಬೇಕು ಅಂದಂಥ ಸಂದರ್ಭದಲ್ಲಿ ನಮ್ಮ ಉತ್ತರ ವಿಶ್ವವಿದ್ಯಾನಿಲಯದ ಕುಲಸಚಿವರು ಮತ್ತು ಈ ಒಂದು ನಮ್ಮ ಉತ್ತರ ವಿಶ್ವವಿದ್ಯಾಲಯದ ಕೋಆರ್ಡಿನೇಟರ್, ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ಕೋಆರ್ಡಿನೇಟರ್ ಆದಂಥ ನಾರಾಯಣ್ ಸರ್ ಅವರು, ಮತ್ತು ನನ್ನ ಸಂಸ್ಥೆಯ ಕೋಲಾರ ಜಿಲ್ಲಾ ಆಡಳಿತ ಕಾರ್ಯಕಾರಿ ಮಂಡಳಿಯ ಎಲ್ಲ ಸದಸ್ಯರುಗಳು, ಅವರ ಈ ಒಂದು ಕಾರ್ಯಕ್ರಮ ಅಲ್ಲ, ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ಆಗಬೇಕು ಅಂತಂದರೆ ಅವರ ಒಂದು ಸಹಕಾರ ತುಂಬ ಅಗತ್ಯವಾಗಿರುತ್ತೆ. ಆಮೇಲೆ ಈ ವಿಶ್ವ ಶಾಂತಿ ಯಾವ ರೀತಿ ಅಂತಂದರೆ ನಮ್ಮ ಈ ಒಂದು ಜನಕ್ಕೆ ಅರಿವು ಮೂಡಿಸಿ ಅಟ್ಲೀಸ್ಟು ಅವರು ಒಂದು ಮಾನವೀಯತೆಗೆ ಒಂದು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲೆಯ 13 ಶಾಲೆಯ 13 ಕಾಲೇಜುಗಳ ಪ್ರಾಂಶುಪಾಲರುಗಳ ಶ್ರಮ ಇದರಿಂದ ಭಾಳ ಇದೆ. ಎಲ್ಲ ಪ್ರಾಂಶುಪಾಲರುಗಳು ಸ್ವಯಂ ಪ್ರೇರಿತವಾಗಿ ಆಯಾ ಕಾಲೇಜುಗಳ ಮಕ್ಕಳನ್ನು ಕರೆತಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಅರಿವು ಮೂಡಿಸುವುದರಲ್ಲದೆ ಕೋಲಾರ ಜನತೆಗೆ ಈ ವಿಶ್ವಶಾಂತಿ ದಿನಾಚರಣೆಯ ಅರಿವನ್ನು ಮೂಡಿಸಲು ಸುಮಾರು 3 ಕಿಲೋಮೀಟರ್ಗಳಷ್ಟು ಈ ಒಂದು ವಾಕಥಾನ್ ಮಾಡಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿರ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ 13 ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ನಮ್ಮ ಕೋಆರ್ಡಿನೇಟರು ಇವರೆಲ್ಲನೂ ಸಾಮಾನ್ಯವಾಗಿ ಒಂದು ವಾರದಿಂದ ಈ ಒಂದು ಕಾರ್ಯಕ್ರಮನ ಪ್ರೇರೇಪಣೆಯಲ್ಲಿ ಇರ್ತಾರೆ. ಇದಕ್ಕೆ ನಮ್ಮ ಏನು KMF ಕರ್ನಾಟಕ ಏನಂತಾರೆ ಮಿಲ್ಕ್ ಫೆಡರೇಷನ್ನಿಂದ ಮಕ್ಕಳೆಲ್ಲರೂ ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು 1,000 ಹಾಲಿನ ಪಾಕೆಟ್ಗಳನ್ನು 1,000 ಮಜ್ಜಿಗೆ ಪಾಕೆಟ್ಗಳನ್ನು ವಿತರಣೆ ಮಾಡಿದ್ರು. ನಾವು ಈಗ ಸುಮಾರು ಈ ಕಾರ್ಯಕ್ರಮದಲ್ಲಿ 1,000 ಮಕ್ಕಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣರಾದಂತಹ ಎಲ್ಲ ನನ್ನ ಸಹಮಿತ್ರರಿಗೂ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ರಕ್ಷಣೆ ನೀಡಿದಂತಹ ನಮ್ಮ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ನಮ್ಮ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಈ ಮೂಲಕ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ಹಿತದೃಷ್ಟಿಯಿಂದ ಸಮಾಜಕ್ಕೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಲು ಎಲ್ಲರ ಸಹಕಾರ ಅಗತ್ಯ ಇದೆ ಅಂತ ಹೇಳ್ತಾ ನನ್ನ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೋಸ್ಕರ ನನ್ನ ಎಲ್ಲ ಸಹಮಿತ್ರರಿಗೂ ವಂದಿಸ್ತಾ ಧನ್ಯವಾದಗಳು.